ವೆಲ್ಕಮ್ ಬ್ಯಾಕ್ ಟು ಲೈಫ್ ವಿತ್ ನವ್ಯಸಿರಿ ಜೀವನ ಸಂಚಿಕೆಗಳು. ಸೊ ಇವಾಗ ನಾನು ಇವತ್ತು ಈ ವಿಡಿಯೋದಲ್ಲಿ ನಾವು ಜೀಪ್ ಸಫಾರಿಗೆ ಹೋಗಿದ್ವಿ. ಬನ್ನರ್ಘಟ್ಟದ ಪಾರ್ಟ್ 2 ವಿಡಿಯೋ ಇದಾಗಿರುತ್ತೆ. ಫಸ್ಟ್ ಪಾರ್ಟಲ್ಲಿ ಕಂಪ್ಲೀಟ್ ಝೂನ ನಾನು ಎಕ್ಸ್ಪೀರಿಯನ್ಸ್ ಮಾಡಿಸಿದೆ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಬನ್ನರ್ಘಟ್ಟ ಸಫಾರಿಗೆ ಹೋಗಿದ್ವಿ. 6 ಜನ ಜೀಪ್ ಸಫಾರಿಗೆ ಹೋಗಿದ್ವಿ. ಜೀಪ್ ಸಫಾರಿ ಎಕ್ಸ್ಪೀರಿಯನ್ಸೇ ಒಂಥರ ಮಜಾ ಇರುತ್ತೆ. ಸೊ ಬಸ್ಸಲ್ಲಿ ಕಂಪೇರೇಟಿವ್ಲಿ ಬಸ್ಸಲ್ಲಿ ಹೋಗೋದಕ್ಕಿಂತ ಜೀಪಲ್ಲಿ ಹೋದರೆ ನಾವು ತುಂಬ ಚೆನ್ನಾಗಿರುತ್ತೆ. ಸೊ ಒಂದು ಜೀಪಿಗೆ ನಾನ್ AC ಜೀಪಿಗೆ 3600 ರೂಪಾಯಿ ನಾವು ಪೇ ಮಾಡಿದ್ವಿ. ಸೊ ಅದು ಕಂಪ್ಲೀಟ್ ಪ್ಯಾಕೇಜ್. ಜೀಪ್ ಒಂದೇ ಇರೋದಿಲ್ಲ, ಅದರಲ್ಲಿ ಕಂಪ್ಲೀಟ್ ಬಟರ್ಫ್ಲೈ ಗಾರ್ಡನ್ನು, ಅದು ಕಾಂಬೋ ಆಫರ್ ಆಗಿರುತ್ತೆ. ಬಟರ್ಫ್ಲೈ ಗಾರ್ಡನ್ನು ಮತ್ತು ಜೀಪ್ ಸಫಾರಿ ಮತ್ತು ಝೂ ಕಂಪ್ಲೀಟ್ 3 ಇದರಲ್ಲಿ ಇರುತ್ತೆ. ಸೊ ಕಾಡೊಳಗಡೆ ಚಿಕ್ಕ ರೋಡ್ಗಳಲ್ಲಿ ಒಳಗಡೆ ಜೀಪಲ್ಲಿ ಚಿಕ್ಕ ವೆಹಿಕಲಲ್ಲಿ ಹೋಗ್ತಾ ಇದ್ರೆ ಅದ್ರ ಒಂದು ಎಕ್ಸ್ಪೀರಿಯನ್ಸ್ ಮಜಾನೇ ಬೇರೆ ಇರುತ್ತೆ. ಎಲ್ಲ ಪ್ರಾಣಿಗಳನ್ನ ನೋಡ್ಬೋದು. ನಾವು ಮಧ್ಯಾಹ್ನ ಹೋಗಿದ್ದರಿಂದ ಸ್ವಲ್ಪ ಪ್ರಾಣಿಗಳು ಸಿಕ್ಕಲಿಲ್ಲ ನಮಗೆ, ಕರಡಿ ಅದೆಲ್ಲ. ಬನ್ನಿ ಹೇಗಿತ್ತು ಜೀಪ್ ಸಫಾರಿ ಅಂತ ಕಂಪ್ಲೀಟ್ ನೋಡೋಣ. ಫಸ್ಟು ಜೀಪ್ ಸಫಾರಿನಲ್ಲಿ ಬನ್ನರ್ಘಟ್ಟ ಸಫಾರಿ 1979ರಲ್ಲಿ ಪ್ರಾರಂಭವಾಯಿತು ಅಂತ ಹೇಳ್ತಾರೆ. ಇದು ಸುಮಾರು 23 ಚದುರ ಕಿಲೋಮೀಟರ್ ಪ್ರದೇಶವನ್ನು ಒಳಗೊಂಡಿದೆ. ಸಫಾರಿ ಮುಖ್ಯವಾಗಿ 4 ಭಾಗಗಳಾಗಿದ್ದಾವೆ, ಹಂಚಲಾಗಿದೆ. ಒಂದು ಸಿಂಹ ಸಫಾರಿ, ಹುಲಿ ಸಫಾರಿ, ಕರಡಿ ಸಫಾರಿ ಆ್ಯಂಡ್ ಅರ್ಬಿವೋರ್ ಅಂದರೆ ಶಾಕಾಹಾರಿಗಳು ಅಂತ ಅಂದರೆ ಸಸ್ಯಗಳನ್ನ ತಿಂದ್ಕೊಂಡು ಇರೋವಂಥ ಪ್ರಾಣಿಗಳು, ಜಿಂಕೆ ಮತ್ತು ಆನೆಗಳು, ಇದೆಲ್ಲ ಆಗಿ 4 ಪಾರ್ಟಾಗಿ ಕವರ್ ಮಾಡಿದ್ದಾರೆ. ಸೊ ನಾವು ಸಿಂಹ ನೋಡಿದ್ವಿ, ಹುಲಿ ನೋಡಿದ್ವಿ, ಕರಡಿ ನೋಡೋಕ್ಕಾಗಲಿಲ್ಲ, ಮತ್ತು ಜಿಂಕೆಗಳನ್ನ, ಆನೆಗಳನ್ನ ನೋಡ್ಕೊಂಡು ಬಂದ್ವಿ. ಸೊ ಈ ಸಫಾರಿ ವಿಶೇಷತೆ ಏನಪ್ಪ ವಿನ್ಯಾಸಗೊಂಡಿದೆ ಅಂತಂದರೆ ಬಸ್ಗಳಲ್ಲೂ ಕೂಡ ಹೋಗ್ಬೋದು. ಜೀಪ್ ಸಫಾರಿ ಅನುಭವ ಇನ್ನಷ್ಟು ತುಂಬ ರೋಮಾಂಚನ ಆಗಿರುತ್ತೆ ಅಂತಲೇ ಹೇಳ್ಬೋದು. ಏಕೆಂದರೆ ಇದು ಚಿಕ್ಕ ವಾಹನ ಕಾಡಿನಲ್ಲಿ ಹಾದಿಗಳಲ್ಲಿ ಆಳವಾಗಿ ಹೋಗುತ್ತಾ ಇರೋದ್ರಿಂದ ನಮಗೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಇನ್ನೊಂದು ಏನಪ್ಪ ಆಕರ್ಷಣೆ ಅಂತ ಅಂದರೆ ಇಲ್ಲಿ ಇವಾಗ ಜೀಪಲ್ಲಿ ಹೋಗ್ತಾ ಇದೆ. ಇವಾಗ ರಾಷ್ಟ್ರೀಯ ಉದ್ಯಾನವನದಲ್ಲಿ ಅತ್ಯಂತ ಜನಪ್ರಿಯ ಆಕರ್ಷಣೆ ಇದು ಅಂತಲೇ ಹೇಳ್ಬೋದು. ಏಕೆಂದರೆ ನಾವು ಪ್ರಾಣಿಗಳನ್ನ ಅರಣ್ಯದೊಳಗೆ ಸ್ವತಂತ್ರವಾಗಿ ಬದುಕುತ್ತಿರುವ ರೀತಿಯಲ್ಲಿ ನೋಡಬಹುದು. ಅಂದರೆ ಎಲ್ಲೂ ಕಟ್ಟಾಕಿರಲ್ಲ, ಸ್ವತಂತ್ರವಾಗಿ ನ್ಯಾಚುರಲ್ ಆಗಿ ಹೆಂಗೆ ಕಾಡೊಳಗಡೆ ಪ್ರಾಣಿಗಳು ಓಡಾಡಿಕೊಂಡು ಅದ್ರ ಜೀವನ ಹೆಂಗಿರುತ್ತೆ ಅನ್ನೋದನ್ನು ನಾವು ಇಲ್ಲಿ ಜೀಪ್ ಒಳಗಡೆ ನಾವು ಬೋನಲ್ಲಿ ಇರ್ತೀವಿ, ಅದು ಹೊರಗಡೆ ಸ್ವತಂತ್ರವಾಗಿ ಓಡಾಡ್ಕೊಂಡಿರೋದನ್ನು ನೋಡ್ತೀವಿ. ಸೊ ಇದು ಒಂದು ಎಕ್ಸ್ಪೀರಿಯನ್ಸ್, ಇದೊಂದು ಅನುಭವನೇ ಬೇರೆ ಅಂತಲೇ ಹೇಳ್ಬೋದು. ಫಸ್ಟ್ ನಾವು ಬಂದಿದ್ದು ಆನೆಗಳು, ಜಿಂಕೆಗಳನ್ನ ನೋಡ್ತಾ ಇದ್ವಿ. ಅಲ್ಲೇ ನಿಧಾನವಾಗಿ ಹೋಗ್ತಾ ಇದ್ವಿ ಜೀಪಲ್ಲಿ. ಜಿಂಕೆಗಳು ಮತ್ತು ಕಾಡೆಮ್ಮೆಗಳು, ಕಾಡ್ಕೋಣಗಳನ್ನೆಲ್ಲ ನೋಡ್ಕೊತ ಮುಂದೆ ಹಂಗೆ ಹೋಗ್ತಾ ಇದ್ವಿ. ಮಕ್ಕಳು ನಂಗೆ ಕಿಟಕಿ ಪಕ್ಕ ಬೇಕು ಅಂತ ಅವನು ಅಲ್ಲಿ ಕಡೆ ಹಿಂದೆ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದ. ಸೊ ನಾವುಗಳೆಲ್ಲ ಕ್ಯಾಮ್ರಾ ಇಟ್ಕೊಂಡು ಎಲ್ಲಿ ಏನು ಸಿಗುತ್ತೋ ಪ್ರಾಣಿಗಳನ್ನೆಲ್ಲ ಸ್ಪಾಟ್ ಮಾಡ್ಕೊತ ಬರ್ತಾಯಿದ್ವಿ. ಸೊ ನಾವು ಹೋದಾಗ ಈವ್ನಿಂಗ್ ಆಗಿತ್ತು. ಸೊ ಮಧ್ಯಾಹ್ನ ಆಗಿದ್ದರಿಂದ ಎಲ್ಲ ಸ್ವಲ್ಪ ಪ್ರಾಣಿಗಳು ಯಾವುದೂ ಸಿಕ್ಕಲಿಲ್ಲ ತುಂಬ. ಜಿಂಕೆಗಳು, ಕರಡಿ ಅಂತೂ ಸಿಕ್ಕಲೇ ಇಲ್ಲ. ಈ ಸ್ಪಾಟಲ್ಲಿ ನಾವು ಇವಾಗ ಹೋಗ್ತಾ ಇರೋದ್ರ ಕಡೆ ಕರಡಿಗಳು ತುಂಬ ಇರ್ತಾ ಇದ್ವಂತೆ, ಅವರು ಜೀಪ್ ಡ್ರೈವರ್ ಹೇಳ್ತಾಯಿದ್ರು. ಬಟ್ ನಮಗೆ ಕರಡಿಗಳು ಸಿಕ್ಕಲೇ ಇಲ್ಲ. ಆವಾಗ ಎಲ್ಲ ಹೋಗಿ ಮಲ್ಕೊಂಡ್ಬಿಟ್ಟಿದ್ವು ಅನಿಸುತ್ತೆ ಆ ಟೈಮಲ್ಲಿ. ನಮಗೆ ಜಿಂಕೆಗಳು ಸಿಕ್ಕಿದ್ವು, ತುಂಬ ಜಿಂಕೆಗಳು, ಕಾಡೆಮ್ಮೆಗಳು, ಕೋಣಗಳನ್ನೆಲ್ಲ ನೋಡಿದ್ವಿ. ಆಮೇಲೆ ಸಿಂಹ ಮತ್ತು ಹುಲಿನೂ ಕೂಡ ಮುಂದೆ ನೋಡಿದ್ವಿ, ತೋರಿಸ್ತೀನಿ ಬನ್ನಿ. ಆನೆಗಳನ್ನ ಕೂಡ ತುಂಬಾ ನೋಡಿದ್ವಿ ನಾವು. ಆನೆಗಳೆಲ್ಲ ಕಡೆ ಚಿಕ್ಕ ಆನೆಗಳು, ಮರಿ ಆನೆಗಳು, ಸ್ವಲ್ಪ ದೊಡ್ಡ ಎಲ್ಲ ಅಲ್ಲಿ ಹಸಿರು ಹುಲ್ಲುಗಳನ್ನ ತಿಂತಾ ಇದ್ವು. ಅದಾದಮೇಲೆ ನಾವು ಹುಲಿ ನೋಡಿದ್ವಿ. ನೋಡಿ, ಹುಲಿನೂ ಕೂಡ ತುಂಬ ಗರ್ಜಿಸ್ತಾ ಇತ್ತು. ಇದು ಸ್ವಲ್ಪ ಸುಮ್ಮನೆ ಕುತ್ಕೊಂಡಿತ್ತು. ಬಟ್ ಅದು ನೆಕ್ಸ್ಟ್ ಇನ್ನೊಂದು ಅದು ಸ್ಪಾಟ್ ಮಾಡೋದಕ್ಕಾಗಲಿಲ್ಲ. ತುಂಬ ಅದನ್ನು ನೋಡೋದ್ರಲ್ಲೇ ನಾವು ಮೈ ಮರೆತುಬಿಟ್ವಿ, ಗರ್ಜಿಸ್ತಾ ಇತ್ತು. ಸಿಂಹ ಕೆಲವೊಂದೇ ಮರದ ಕೆಳಗಡೆ ಮಲಗಿರುತ್ತೆ, ಇಲ್ಲಾಂದರೆ ಜೀಪ್ ಒಳಗೆ
ಕುಳಿತರು ಕಿವಿಗೆ ನಮಗೆ ಅದರದ್ದು ಸೌಂಡು ಕೇಳಿಸ್ತಾ ಇರುತ್ತೆ. ಮಕ್ಕಳು ಕೂಡ ಅದನ್ನು ನೋಡಿ ತುಂಬಾ ಇಷ್ಟಪಟ್ಟರು. ಕಣ್ಣಲ್ಲಿ ಅಚ್ಚರಿ. ಇವಾಗ ಟಿ ವಿನಲ್ಲಿ ನೋಡ್ತಾ ಇದ್ವಿ. ಸೊ ಅಲ್ಲೊಂದು ಚಿರತೆನೂ ಕೂಡ ಇನ್ನೊಂದು ಜೀಪಿಗೆ ಅಡ್ಡ ಹಾಕ್ಬಿಟ್ಟು ನಿಂತ್ಕೊಂಡ್ಬಿಟ್ಟಿತ್ತು. ಅದು ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಕೆಲವೊಂದೊಂದು ದೃಶ್ಯಗಳು ಮಾತ್ರ ತುಂಬಾ ಚೆನ್ನಾಗಿ ಅನ್ನಿಸ್ತು. ಸಿಂಹ ನೋಡಿ ಕುತ್ಕೊಂಡಿದೆ ಅಲ್ಲಿ. ಸಿಂಹನ ಕಾಡಿನ ರಾಜ ಅಂತ ಹೇಳ್ತೀವಿ. ಸೊ ಅದು ಗರ್ಜನೆನೂ ಕೂಡ ಹಾಗೇ ಇರುತ್ತೆ. ಎಷ್ಟು ನಾವು ಒಳಗೆ ಕೂತ್ಕೊಂಡ್ರು ಎಷ್ಟು ಜೋರಾಗಿ ಕೇಳಿಸತ್ತೆ. ಅದು ಎಷ್ಟು ಚಿಕ್ಕದಾಗಿದ್ರೂ ಅದರದ್ದು ವಾಯ್ಸ್ ಮಾತ್ರ ಅಪ್ಪ ದೇವರೇ ತುಂಬಾ ಜೋರಾಗಿ ಕೇಳಿಸುತ್ತೆ. ಹಿಂಗೆ ಬೀಸೋ ಗಾಳಿ ಮಧ್ಯೆ ಶಬ್ದ ಎಲ್ಲ ಅರಣ್ಯಗಳು, ಹಕ್ಕಿಗಳು, ಗಾಳಿ ಮತ್ತು ಪಕ್ಷಿಗಳ ಸೌಂಡ್ಗಳನ್ನ ಶಬ್ದಗಳನ್ನ ಕೇಳಿಸ್ಕೊತ ನಿಜವಾದ ಅರಣ್ಯದ ಸೌಂದರ್ಯವನ್ನು ಅನುಭವಿಸ್ಕೊತ ಹಾಗೆಯೇ ಜೀಪಲ್ಲಿ ಮುಂದೆ ಹೋಗ್ತಾ ಇದ್ವಿ. ಹಾಗೆ ಜಿಂಕೆಗಳು ಜಿಗಿತಾ ಇದ್ವು. ಕೆಲವೊಂದೊಂದು ಜಿಗಿದು ಹೋಗ್ತಾ ಇರೋ ಜಿಂಕೆಗಳನ್ನ ಜಂಪ್ ಮಾಡಿಕೊಂಡು ನೋಡ್ತಾ ಇದ್ರೆ ಅದ್ರದ್ದು ಖುಷಿನೇ ಮಜಾನೇ ಬೇರೆ ಇತ್ತು. ತುಂಬಾ ಚೆನ್ನಾಗಿ ಅನ್ನಿಸ್ತು. ಮರಿ ಜಿಂಕೆಗಳು ದೊಡ್ಡದು ಎಲ್ಲ ನೋಡ್ಕೊತ ಹಾಗೆ ಮುಂದೆ ಹೋದ್ವಿ. ವಿಡಿಯೋ ಮಾಡ್ತಾ ನಮಗೆ ಒಂದೊಂದ್ಸತಿ ನಾವು ನೋಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಎಷ್ಟೊಂದು ನಾನು ವಿಡಿಯೋ ಮಾಡೋದನ್ನು ಸ್ಟಾಪ್ ಮಾಡಿಬಿಟ್ಟು ಜಸ್ಟ್ ನೋಡೋಣ ಅಂತ ಅಂದ್ಬಿಟ್ಟು ಎಲ್ಲ ನೋಡ್ಕೊಂಡು ಬಂದ್ವಿ. ಎಷ್ಟು ವೀಡಿಯೋಗಳು ಕ್ಲಿಪ್ಪಿಂಗ್ಸ್ಗಳು ಮಿಸ್ ಆಗಿದ್ದಾವೆ ಇಲ್ಲಿ. ಬಟ್ ನೀವು ಹೋದರೆ ಅದನ್ನೆಲ್ಲ ನೋಡ್ಬೋದು. ಹೋಗಿ ಒಂದು ಸತಿ ಹೋಗೋದಕ್ಕೆ ವರ್ತ್ ಅಂತಲೇ ಹೇಳ್ಬೋದು. ಕಾಡು ಪ್ರಾಣಿಗಳನ್ನ, ಜಿಂಕೆಗಳು, ಅದು ಇಂಟ್ರೆಸ್ಟ್ ಇರೋರಿಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಹಾಗೆ ಮುಂದೆ ಹೋದರೆ ನಾವು ಹುಲಿಗಳೇನಾದರೂ ಹತ್ತಿರ ಬಂದರೆ ಅಪ್ಪ ಅವರು ತುಂಬಾ ಒಂಥರ ಚೆನ್ನಾಗಿ ಅನಿಸುತ್ತೆ ನಮಗೆ. ಅದ್ರ ಕತ್ರಿ ಅಂತ ಇರೋ ಅದ್ರ ಕಣ್ಣುಗಳು ನಮ್ಮನ್ನೇ ನೋಡ್ತಾ ಇದ್ದಾವೇನೋ ಅನ್ನೋ ಥರ ನಮ್ಗೆ ಅನಿಸುತ್ತೆ. ಸೊ ನಾವು ಹಾಗೆ ಮುಂದೆ ಹೋಗ್ತಾ ಇದ್ದೀವಿ. ಆನೆಗಳು, ಹುಲಿಗಳು, ಜಿಂಕೆ ನೋಡಿದ್ದು ಆ ಕ್ಲಿಪ್ಪಿಂಗ್ ಇಲ್ಲಿ ಮಧ್ಯ ಬಂದ್ಬಿಟ್ಟಿದೆ. ಸೊ ಆನೆಗಳನ್ನ ಫಸ್ಟು ನೋಡಿಕೊಂಡು ಇವಾಗ ನೆಕ್ಸ್ಟ್ ಸೆಕ್ಷನ್ ನಾವು ನೋಡೋಕ್ಕೆ ಹೋಗೋದು ಸಿಂಹಗಳನ್ನ ನೋಡಿದ್ವಿ. ಇಲ್ಲಿ ಏನಂದರೆ ಸಸ್ಯಾಹಾರಿಗಳು ಮತ್ತು ಮಾಂಸಾಹಾರಿಗಳನ್ನ ಸ್ವಲ್ಪ ಸಪ್ರೇಟಾಗಿ ಇಟ್ಟಿದ್ದಾರೆ. ಇವಾಗ ನೋಡ್ತಾ ಇರೋದು ಸಿಂಹ. ಇದು ಸಿಂಹ, ಹೆಣ್ಣು ಸಿಂಹ. ಇದು ಇದೇನೇ ಬೇಟೆಯಾಡೋದ್ರಲ್ಲಿ ಫೇಮಸ್. ಇದು ಗುಂಪುಗಳಲ್ಲಿ ಇರ್ತವೆ ಸಿಂಹಗಳಂತಂದರೆ. ಅದರಲ್ಲಿ ಗಂಡುಗಳು ಇರ್ತವೆ, ಹೆಣ್ಣುಗಳಿರ್ತವೆ. ಇವಾಗ ನೀವು ನೋಡ್ತಾ ಇರೋದು, ಇಲ್ಲಿ ಹೋಗ್ತಾ ಇರೋದು ನಮ್ಮ ಜೀಪ್ ಮುಂದೆ ಹೋಯ್ತು ಒಂದು ಸಿಂಹ. ಇದು ಬಂದು ಗಂಡು ಸಿಂಹ ನೋಡೋದಕ್ಕೆ ತುಂಬ ಚೆನ್ನಾಗಿ ಬ್ಯೂಟಿಫುಲ್ ಆಗಿರುತ್ತೆ. ಯಾಕೆ ಅಂತಂದರೆ ಅದು ಕಿವಿಗಳು, ಅದ್ರ ಕೂದಲುಗಳು ಎಲ್ಲ ಈ ಥರ ಇರುತ್ತೆ. ಹೆಣ್ಣು ಬಂದ್ಬಿಟ್ಟು ಅಷ್ಟೊಂದು ಚೆನ್ನಾಗಿರಲ್ಲ ಅಂದರೆ ಅದು ಹುಲಿ ಥರನೇ ಒಂದು ಸ್ವಲ್ಪ ಫೇಸ್ ಕಟ್ ಬಂದುಬಿಡತ್ತೆ. ಇದು ಸಿಂಹ ಗರ್ಜನೆ 8 ಕಿಲೋಮೀಟರ್ ದೂರದವರೆಗೂ ಕೇಳಿಸತ್ತೆ. ಸೊ ಅಷ್ಟು ಎಫೆಕ್ಟಿವ್ ಆಗಿರುತ್ತೆ. ಸೊ ನಾನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸಫಾರಿದು. ಬಾಯ್, ಸಿ ಯು. ನೆಕ್ಸ್ಟ್ ವೀಡಿಯೋಸ್ನ ನೋಡಿ ನೆಕ್ಸ್ಟ್ ಬಟರ್ಫ್ಲೈ ಗಾರ್ಡನ್ ಕವರ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಹೀಗೆ ನೋಡ್ತಾ ಇರಿ, ಎನ್ಕರೇಜ್ ಮಾಡ್ತಾ ಇರಿ ಅಂತ ಹೇಳ್ತಾ